ಬ್ರಹ್ಮಚಾರಿಗಳಿಗೆ ಮಾತ್ರ ಅವರು ತಮ್ಮ ಪರಿಚರ್ಯೆ ಮಾಡುತ್ತಿದ್ದರಿಂದ ಕೊಟ್ಟಿರಲಿಲ್ಲ. ಏಕೆಂದರೆ ಗೃಹಿಣಿಯಾದ ತಾವು ಸನ್ಯಾಸಿಗಳಿಂದ ಪರಿಚರ್ಯೆ ಮಾಡಿಸಿಕೊಳ್ಳಬಾರದು ಎಂಬ ದೃಷ್ಟಿ ಅವರದು. ಈಗ ಸ್ವಾಮಿ ಶ್ರೀಮಾತೆಯವ್ರದ್ದು ಎಲ್ಲ ಕಾರ್ಯಗಳನ್ನು, ಕೆಲಸಗಳನ್ನು, ಸೇವೆಗಳನ್ನು ಒಬ್ಬ ಬ್ರಹ್ಮಚಾರಿ ಮಾಡ್ಕೊಡ್ತಾ ಇದ್ರು. ಪಾಯಲ್ಕಾರ ಅಂದರೆ ರಾತಿಯವರು ಎಲ್ಲ ಸೇವೆಗಳು ಮಾಡ್ತಿದ್ರು. ಅವ್ರಿಗೆ ಎಷ್ಟು ದಿನ ಆದರೂ ಸನ್ಯಾಸ ದೀಕ್ಷೆ ಕೊಟ್ಟಿರಲ್ಲ. ಯಾಕೆ ಅಂದರೆ ಸನ್ಯಾಸಿಗಳಿಂದ ಒಬ್ಬ ಗೃಹಿಣಿ, ಶ್ರೀಮಾತೆ ದೇವಿನೇ ಆಗಿರ್ಬೋದು, ಆದರೆ ಈಗ ನರರೂಪ ತಾಳಿ ಬಂದಿರೋದ್ರಿಂದ ಅವ್ರ ಗೃಹಿಣಿ ಒಬ್ಬ ಸಾಮಾನ್ಯ ಹೆಂಗಸು. ಅದು ಒಂದು ಗೃಹಿಣಿ, ಮದುವೆ ಆಗಿರೋರು ಅಂಥವರು ಸನ್ಯಾಸದ ಸೇವೆ ನಾನು ಮಾಡಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಎಷ್ಟೋ ದಿನದವರೆಗೂ ಸನ್ಯಾಸ ದೀಕ್ಷೆನೇ ಕೊಟ್ಟಿರಲಿಲ್ಲ. ಒಂದು ದಿನ ಅವರು ವರದ ಬ್ರಹ್ಮಚಾರಿಗಳಿಗೆ ಯಾವಾಗಲೂ ಹೇಳಿದರು, ನೋಡು ವರದ, ನೀನೇನಾದರೂ ಸನ್ಯಾಸಿಯಾಗಿ ಕಾವಿನಗಟ್ಟೆ ಧರಿಸಿರದಿದ್ದರೆ ನಾನು ನಿನಗೆ ಈ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಡುವಂತೆ ಹೇಗೆ ತಾನು ಹೇಳಲು ಸಾಧ್ಯವಿತ್ತು? ಆಗ ನೀನು ನನ್ನ ಪಾದಗಳನ್ನು ನಿಂತಿದ್ದರೂ ನಾನು ಸಂಕೋಚ ಪಟ್ಟುಕೊಳ್ಳುತ್ತಿದ್ದೆ. ಆದರೆ ಇದರಿಂದಾಗಿ ತನಗೆ ಸನ್ಯಾಸ ಸಿಗುವುದು ತಡವಾಗುತ್ತದೆಯಲ್ಲ ಎಂಬ ಕೊರಗು ಬ್ರಹ್ಮಚಾರಿಗಳ ಮನಸ್ಸಿನಲ್ಲಿ ಇರಬಹುದು ಎಂದು ಊಹಿಸಿದ ಶ್ರೀಮಾತೆಯವರು ಅವರಿಗೆ ನನ್ನ ಸನ್ಯಾಸ ದೀಕ್ಷೆ ಕೊಟ್ಟಿಲ್ಲಲ್ಲ ಶ್ರೀಮಾತೆಯವರು ಎಂಬ ಕೊರಗು ಅವರಲ್ಲಿ ಐತೆ ಅಂತಲೇ ಅವರು ಊಹಿಸ್ಕೊಂಡು ಹೇಳ್ತಿದ್ದಾರಲ್ಲ ವರದ ಬ್ರಹ್ಮಚಾರಿಗಳ ಹೆಸರು. ನೋಡುವರದ, ನೀನು ಸನ್ಯಾಸಿಯಾಗಿದ್ದೆ, ನನ್ನ ಪಾದ ಮುಟ್ಟಿ ನೀನು ಸೇವೆ ಮಾಡುವಂಥ ಅವಕಾಶ ನಾನು ಕೊಟ್ಟಿರಲಿಲ್ಲ. ನನಗೆ ಎಷ್ಟೇ ಆದರೂ ಸಂಕೋಚ ಬರ್ತಿತ್ತು, ಒಬ್ಬ ಸನ್ಯಾಸಿ ಆದ ಕಡೆ ನನ್ನ ಪಾದ ಮುಟ್ಟಿಸ್ಕೊಳ್ತಿದ್ದೀನಲ್ಲ ಅಂತ. ಅದಕ್ಕಾಗಿ ನನಗೆ ಇಷ್ಟು ದಿನ ಆದರೂ ಸನ್ಯಾಸ ದೀಕ್ಷೆ ನನಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಮತ್ತೊಮ್ಮೆ ತಾವೇ ನೋಡು, ಆ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಮುಂದೆ ತಮ್ಮ ಪರಿಚರ್ಯೆ ಮಾಡುವ ಕೆಲಸವನ್ನು ಬಿಟ್ಟ ಮೇಲೆ ನನಗೆ ಸನ್ಯಾಸ ದೀಕ್ಷೆ ಪಡೆಯಬೇಕು ಅಂತ ಯಾವಾಗ ಇಷ್ಟವಾದರೂ ನಾನು ಹರಿ ಎಂಬ ಬ್ರಹ್ಮಚಾರಿಗೆ ಸನ್ಯಾಸ ಕೊಟ್ಟಿರಲಿಲ್ಲ. ಅವರ ಮನಸ್ಸಿನ ಇಂಗಿತವನ್ನು ಅವರೇ ಅರ್ಥಕೊಂಡಿರ್ತಾರೆ. ಅವರು ಬ್ರಹ್ಮಚಾರಿಗಳು ಹೇಳಿಲ್ಲ ನನಗೆ ದೀಕ್ಷೆ ಕೊಟ್ಟಿಲ್ಲ ನೀವು ಯಾಕೆ ಅಂತ ಕೇಳಿಲ್ಲ. ನಿಮಗೆ ಅರ್ಥ ಆಯಿತು, ನಿಮಗೆ ಆ ಮನಸ್ಸಲ್ಲಿ ಕೊರಗು ಐತೇನೋ, ಬೇಡ ಅಂತ ಅನುಮಾನ ಇಟ್ಕೋಬೇಡ. ನೀನು ಯಾವಾಗ ಬೇಕು ನನ್ನ ಸೇವೆ ಸಾಕು ಅನ್ಸುತ್ತೆ ಅವಾಗ ನನಗೆ ತಿಳಿಸು, ನಾನು ಶರತ್ ಮಾಡೋದು. ಶ್ರೀಮಾತೆಯವರ ಹರಿ ಬ್ರಹ್ಮಚಾರಿ ಅಂತಲೂ ಇದ್ದರು. ವರದ ಬ್ರಹ್ಮಚಾರಿಗಳಿಗೆ ಅವ್ರಿಗೂ ಸನ್ಯಾಸ ದೀಕ್ಷೆ ಕೊಟ್ಟಿರಲಿಲ್ಲ. ಶ್ರೀಮಾತೆಯವರು ಬೇಲೂರು ಮಠದಲ್ಲಿದ್ದಾಗ ಒಂದು ದಿನ ಮಧ್ಯಾಹ್ನ ಊಟವಾದ ಬಳಿಕ ರಾಸವಿಕಾರಿ ಬ್ರಹ್ಮಚಾರಿಗಳು ಅವರಿಗೆ ಕೈ ತೊಳೆಯಲು ನೀರು ಹಾಕಿದರು. ಆದರೆ ಸನ್ನಿವಾಸದಿಂದಾಗಿ ಅವರಿಗೆ ಬಗ್ಗುವುದು ತುಂಬ ಕಷ್ಟವಾಗಿತ್ತು. ಇದನ್ನು ತಿಳಿದಿದ್ದ ಬ್ರಹ್ಮಚಾರಿಗಳು ಅವರ ಕಾಲುಗಳಿಗೂ ನೀರು ಹಾಕಿ ತಮ್ಮ ಊಟ ಆಗಿದ ತಕ್ಷಣ ಕೈಯೊಂದೇ ಎಲ್ಲ ಕಾಲನ್ನು ತೊಳ್ಕೊಳ್ಳೋ ಅಭ್ಯಾಸ ಇತ್ತಂತೆ. ಬ್ರಹ್ಮಚಾರಿಗಳು ಕೈ ನೀರು ಹಾಕಿದ ತಕ್ಷಣ ಕಾಲು ತೊಳೆಯಕ್ಕೆ ಹೋದರೆ ಆಗ ಮೊಣಕಾಲು ಭಾಳ ಇತ್ತಂತೆ ಶ್ರೀಮಾತೆಯರು. ಆಗಲೇ ಇತ್ತು, ಈಗೆಲ್ಲ ನಮ್ಮ ಸಾಮಾನ್ಯ ಆಗಲೇ ಇತ್ತಂತೆ. ಹಾಗೆ ಶ್ರೀಮಾತೆಯರು ಬೇಡ ನೀವು ತೊಳೆಬೇಡ ಅಂತ ಬಗ್ಗಕ್ಕಾಗಿದ್ರು ತಾವೇ ಕಾಲನ್ನು ತೊಳ್ಕೊಂಡ್ರು. ಬೇಡ ಅದನ್ನು ಮಾಡಬೇಡ ಅಂತ.